ಜೈ ಹಿಂದ್ ಸ್ನೇಹಿತರೆ. ಪಿ ಡಿ ಒ ಮತ್ತು ವಿ ಎ ಒ ಪರೀಕ್ಷೆಗಾಗಿ ಕರ್ನಾಟಕದ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳಬಹುದಾದಂತಹ ಕರ್ನಾಟಕದ ಪ್ರಥಮಗಳು ಅಥವಾ ಕನ್ನಡದ ಮೊದಲುಗಳು ಈ ಟಾಪಿಕ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ 100ಕ್ಕೂ ಹೆಚ್ಚು ಕನ್ನಡದ ಮೊದಲುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಪ್ರತಿ ಅಂಶ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಅಂಶವಾಗಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವಂಥ ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಒಂದು ಅಂಶ ಈ ರೀತಿ ಇದೆ. ಕನ್ನಡದ ಮೊದಲ ಕಾವ್ಯ ಅಂತೇಳಿ ಯಾವ ಕಾವ್ಯವನ್ನು ನಾವು ಕರಿತೀವಿ? ಪಂಪನ ಆದಿಪುರಾಣ. ಪಂಪನ ಆದಿಪುರಾಣವನ್ನು ಕನ್ನಡದ ಮೊದಲ ಕಾವ್ಯ ಅಂತ ಕರಿತೀವಿ. ಹಾಗೆಯೇ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಕೇಳಿದ್ರೆ ಇಂದಿರಾಬಾಯಿ. ಈ ಇಂದಿರಾಬಾಯಿ ಸಾಮಾಜಿಕ ಕಾದಂಬರಿಯನ್ನು ಬರೆದಿದ್ದು ಗುಲ್ವಾಡಿ ವೆಂಕಟರಾಯರು. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಜಾತಕ ತಿಲಕ. ಕನ್ನಡದ ಮೊದಲ ಅಕ್ಷರಮಾಲೆ ಕೃತಿ ಯಾವುದು? ಕನ್ನಡದ ಮೊದಲ ಅಕ್ಷರಮಾಲೆ ಕೃತಿ ಯಾವುದು ಕೇಳಿದ್ರೆ ಜಿನಾಕ್ಷರಮಾಲೆ. ಕನ್ನಡದ ಮೊದಲ ಜೀವನ ಚರಿತ್ರೆ ಕುಣಿಗಲ್ ರಾಮಶಾಸ್ತ್ರಿಗಳ ಜೀವನ ಚರಿತ್ರೆ ಕನ್ನಡದ ಮೊದಲ ಜೀವನ ಚರಿತ್ರೆ ಅನಿಸ್ಕೊಳ್ಳುತ್ತೆ. ಈ ಕನ್ನಡದ ಮೊದಲ ಜೀವನ ಚರಿತ್ರೆಯಾದ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಬರೆದಿದ್ದು MS ಪುಟ್ಟಣ್ಣ ಅವರು. ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರವನ್ನು ಕನ್ನಡದ ಮೊದಲ ದಿನಪತ್ರಿಕೆ ಅಂತ ಕರಿತೀವಿ. ಇದು 1848ರಲ್ಲಿ ಪ್ರಕಟವಾಯಿತು. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ. 2ನೇ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಭಾಷಾಭೂಷಣವನ್ನು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕರಿತೀವಿ. ಇನ್ನು ಕನ್ನಡದ ಮೊದಲ ಛಂದೋ ಗ್ರಂಥ, ಛಂದಸ್ಸಿನ ಗ್ರಂಥ ಯಾವುದು ಕೇಳಿದ್ರೆ ಛಂದೋಂಬುದಿ. ಈ ಛಂದೋಂಬುದಿಯನ್ನು ಬರೆದಿದ್ದು 1ನೇ ನಾಗವರ್ಮ. 1ನೇ ನಾಗವರ್ಮನ ಛಂದೋಂಬುದಿ ಕನ್ನಡದ ಮೊದಲ ಛಂದೋ ಗ್ರಂಥವಾಗಿದೆ. ಕನ್ನಡದ ಮೊದಲ ವಿಮರ್ಶಾತ್ಮಕ ಕೃತಿ. ಕನ್ನಡದ ಮೊದಲ ವಿಮರ್ಶಾತ್ಮಕ ಕೃತಿ ಕವಿ ಚಕ್ರವರ್ತಿ ರನ್ನ. ಕವಿ ಚಕ್ರವರ್ತಿ ರನ್ನ ಇದನ್ನು ಬರೆದಿದ್ದು MA ದೊರೆಸ್ವಾಮಿ ಅಯ್ಯಂಗಾರ್. ಇನ್ನು ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಕೇಳಿದ್ರೆ ಅಮರ ಶಿಲ್ಪಿ ಜಕಣಾಚಾರಿ. ಕನ್ನಡದ ಮೊದಲ ವರ್ಣಚಿತ್ರ. ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಆಲಮಟ್ಟಿ ಅಣೆಕಟ್ಟು. ಆಲಮಟ್ಟಿ ಅಣೆಕಟ್ಟು. ಕರ್ನಾಟಕದ ಅತಿ ದೊಡ್ಡ ಗುಮ್ಮಟ ಯಾವುದು ಕೇಳಿದ್ರೆ ಬಿಜಾಪುರದ ಗೋಲ ಗುಮ್ಮಟ. ಇನ್ನು ಕರ್ನಾಟಕದ ಮೊದಲ ಸಣ್ಣ ಕಥೆ ಯಾವುದು ಕೇಳಿದ್ರೆ ನನ್ನ ಚಿಕ್ಕ ತಾಯಿ ಮತ್ತು ನನ್ನ ಚಿಕ್ಕ ತಂದೆ. ಬರೆದಿದ್ದು ಪಂಜೆ ಮಂಗೇಶರಾಯರು. ಕರ್ನಾಟಕದ ಮೊದಲ ಕಾದಂಬರಿಕಾರ್ತಿ ಅಂತೇಳಿ ಹೆಸರಾದವರು ತಿರುಮಲಾಂಬೆ. ತಿರುಮಲಾಂಬೆ. ಕನ್ನಡದ ಮೊದಲ ತಾತ್ವಿಕ ವಿಡಂಬನೆ ಕಾವ್ಯ ಯಾವುದು ಕೇಳಿದ್ರೆ ಸಮಯ ಪರೀಕ್ಷೆ. ಕನ್ನಡದ ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ. ಇನ್ನು ಕನ್ನಡದ ಮೊದಲ ಭಾಷಾಂತರ ಕಾದಂಬರಿ ಯಾವುದು ಅಂದರೆ ದುರ್ಗೇಶ ನಂದಿನಿ. ದುರ್ಗೇಶ ನಂದಿನಿ ಟ್ರಾನ್ಸ್ಲೇಟೆಡ್ ನಾವೆಲ್ ಅಂತ ನಾವೇನು ಹೇಳ್ತೀವಲ್ಲ, ಭಾಷಾಂತರ ಕಾದಂಬರಿ. ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕಲ್ಯಾಣಕಾರಕ. ಕಲ್ಯಾಣಕಾರಕ ಕನ್ನಡದ ಮೊದಲ ಆಯುರ್ವೇದ ಕೃತಿಯಾಗಿದೆ. ಇನ್ನು ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಚಂದ್ರರಾಜನ ಮದನ ತಿಲಕ. ಮದನ ತಿಲಕ. ಇನ್ನು ಇಂಗ್ಲೀಷಲ್ಲಿ ರಚಿತವಾದ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಯಾವುದು ಕೇಳಿದ್ರೆ ಹಿಸ್ಟರಿ ಆಫ್ ಕೆನರೀಸ್ ಲಿಟ್ರೇಚರ್. ಹಿಸ್ಟರಿ ಆಫ್ ಕೆನರೀಸ್ ಲಿಟ್ರೇಚರ್ ಇದನ್ನು ಬರೆದಿದ್ದು EP ರೈಸ್. EP ರೈಸ್. ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ. ಕನ್ನಡದ ಮೊದಲ ಮುಸ್ಲಿಂ ಕವಿ ಸಂತ ಶಿಶುನಾಳ ಶರೀಫರು. ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ದೊರಕಿದ್ದು. ಉಪಲಬ್ಧವಿರುವ ಅಂತೇಳಿ ಯಾಕೆ ಹೇಳ್ತಾರೆ ಅಂದರೆ ಇನ್ನೂ ಹಳೆಯ ಶಾಸನ ಕೂಡ ಸಿಗ್ಬೋದು ಅನ್ನುವ ಕಾರಣಕ್ಕೆ. ಪ್ರೆಸೆಂಟ್ಲಿ ಸಿಕ್ಕಿರುವಂಥ ಶಾಸನದಲ್ಲಿ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ತ್ರಿಪದಿ ಛಂದಸ್ಸಿನ ಶಾಸನ ಕಪ್ಪೆ ಅರೆಭಟ್ಟನ ಶಾಸನ. ಇದಕ್ಕೆ ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ. ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ. ಕನ್ನಡದ ಮೊದಲ ಪ್ರಾಧ್ಯಾಪಕರು TS ವೆಂಕಣ್ಣಯ್ಯ. TS ವೆಂಕಣ್ಣಯ್ಯ. ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯ. ಮೊದಲು ಎಫಿಗ್ರಫಿ ಆಫ್ ಕರ್ನಾಟಕವನ್ನು ಸಂಗ್ರಹಿಸಿ ಪ್ರಕಟ ಮಾಡಿದವರು ಯಾರು? BL ರೈಸ್. BL ರೈಸ್. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಗಾಯಕ ಯಾರು? ಸರಿಯಾದ ಉತ್ತರ ಶಿವಮೊಗ್ಗ ಸುಬ್ಬಣ್ಣ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಗಾಯಕ. ನ್ಯಾಷನಲ್ ಬುಕ್ ಟ್ರಸ್ಟ್ ಅಧ್ಯಕ್ಷರಾದ ಮೊದಲ ಕನ್ನಡಿಗರು ಯಾರು? ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್. ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ಯಾರು?
ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯ. ಕನ್ನಡ ಸಾಹಿತ್ಯದ ಮೊದಲ ವೃತ್ತಪತ್ರಿಕೆ ಅಂತೇಳಿ ಯಾವುದನ್ನು ಕರಿತೀವಿ? ವಾಗ್ಭೂಷಣ. ವಾಗ್ಭೂಷಣ ಇದನ್ನು ಹೊರತಂದಿದ್ದು ಬೆನಗಲ್ ರಾಮರಾಯರು. ಬೆನಗಲ್ ರಾಮರಾಯರು. ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮ. ಆರ್ ಕಲ್ಯಾಣಮ್ಮ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಕುವೆಂಪು. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂಗೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಕರ್ನಾಟಕದ ಪ್ರಥಮ ಸಂಚಾರಿ ಗ್ರಂಥಾಲಯ ಯಾವುದು? ಸರಿಯಾದ ಉತ್ತರ ಕುವೆಂಪು ಸಂಚಾರಿ ಗ್ರಂಥಾಲಯ. ಬೆರಳಚ್ಚು ಲಿಪಿ ಅಂತ ಸಿದ್ಧಪಡಿಸಿ ಕರ್ನಾಟಕದ ಮೊದಲಿಗರು ಯಾರು? ಬೆರಳಚ್ಚು ಲಿಪಿ ಇದನ್ನು ಸಿದ್ಧಪಡಿಸಿದವರು ಅನಂತ ಸುಬ್ಬರಾವ್. ಅನಂತ ಸುಬ್ಬರಾವ್. ಪರ್ಯಾಯ ನೊಬೆಲ್ ಎಂದು ಕರೆಸಿಕೊಡುವಂತಹ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗರು ಎಚ್ ಸುದರ್ಶನ್. ಎಚ್ ಸುದರ್ಶನ್. ಕರ್ನಾಟಕದ ಕಂಪ್ಯೂಟರ್ ಮಹಿಳೆ ಅಂತೇಳಿ ಕರೆಸಿಕೊಳ್ಳುವವರು ಶಕುಂತಲಾ ದೇವಿ. ಶಕುಂತಲಾ ದೇವಿ. ಬೆಂಗಳೂರು ನಗರ ನಿರ್ಮಾಪಕರು ಕೆಂಪೇಗೌಡ. ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ಪಡೆದ ಮೊದಲಿಗರು ಎಂ ಎ ಸೇತುರಾವ್. ಎಂ ಎ ಸೇತುರಾವ್. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಗೋವಿಂದ ಪೈ. ರಾಷ್ಟ್ರ ಪ್ರಶಸ್ತಿ ಸ್ವರ್ಣ ಪದಕ ಗಳಿಸಿದ ಮೊದಲ ಕನ್ನಡದ ಚಿತ್ರ ಸಂಸ್ಕಾರ. ಸಂಸ್ಕಾರ. ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕನ್ನಡದ ಮೊದಲ ಮಹಿಳೆ ಅಂತೇಳಿ ಹೆಸರಾದವರು ಕಿತ್ತೂರು ಚೆನ್ನಮ್ಮ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಎಸ್ ಎಲ್ ಶೇಷಗಿರಿ ರಾವ್. ಎಸ್ ಎಲ್ ಶೇಷಗಿರಿ ರಾವ್. ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗ ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ. ಕನ್ನಡದ ಮೊದಲ ಕಥೆಯನ್ನು ಬರೆದವರು ಪಂಜೆ ಮಂಗೇಶರಾಯರು. ನನ್ನ ಚಿಕ್ಕ ತಾಯಿ ಮತ್ತು ನನ್ನ ಚಿಕ್ಕ ತಂದೆ. ಪಂಜೆ ಮಂಗೇಶರಾಯರು ಬರೆದಿದ್ದು. ಪ್ರಧಾನಮಂತ್ರಿ ಹುದ್ದೆಗೇರಿದ ಮೊದಲ ಕನ್ನಡಿಗ ಎಚ್ ಡಿ ದೇವೇಗೌಡರು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ. ಕೆ ಸಿ ರೆಡ್ಡಿ. ಕೆ ಚೆಂಗಲರಾಯ ರೆಡ್ಡಿ. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿ. ವಿ ಎಸ್ ರಮಾದೇವಿ. ಕರ್ನಾಟಕದ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರ. ಕರ್ನಾಟಕದ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರ ಉತ್ತರಹಳ್ಳಿ. ಕರ್ನಾಟಕದ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ. ಕನ್ನಡದ ಮೊದಲ ಕಾನೂನು ಪತ್ರಿಕೆ. ಕನ್ನಡದ ಮೊದಲ ಕಾನೂನು ಪತ್ರಿಕೆ ಯಾವುದು ಕೇಳಿದ್ರೆ ನ್ಯಾಯ ಸಂಗ್ರಹ. ನ್ಯಾಯ ಸಂಗ್ರಹ. ಮಕ್ಕಳಿಗಾಗಿ ಪ್ರಕಟಗೊಂಡ ಕನ್ನಡದ ಮೊದಲ ಪತ್ರಿಕೆ ಮಕ್ಕಳ ಪುಸ್ತಕ. ಮಕ್ಕಳ ಪುಸ್ತಕ. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕರು. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕರು ಎ ಆರ್ ಕೃಷ್ಣಶಾಸ್ತ್ರಿ. ಕನ್ನಡದ ಮೊದಲ ಮಾಸಪತ್ರಿಕೆ ನಗೆ ಲೇಖನ ಯಾವುದು ಕೇಳಿದ್ರೆ ಕೊರವಂಜಿ. ಬೆಳಗಾವಿಯಿಂದ ಪ್ರಕಟಗೊಂಡ ಮೊದಲ ವಾರಪತ್ರಿಕೆ ಸದ್ಬುದ್ಧಿ ಪ್ರಕಾಶ ಅಥವಾ ಸುಬುದ್ಧಿ ಪ್ರಕಾಶ. ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಲೋಕಸಭಾ ಉಪಾಧ್ಯಕ್ಷರು ಡೆಪ್ಯೂಟಿ ಸ್ಪೀಕರ್ ಎಸ್ ಮಲ್ಲಿಕಾರ್ಜುನಯ್ಯ. ಎಸ್ ಮಲ್ಲಿಕಾರ್ಜುನಯ್ಯ. ಭಾರತದ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಬಿ ಡಿ ಜತ್ತಿ. ಬಿ ಡಿ ಜತ್ತಿ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿದ ಸ್ಥಳ ಕುದುರೆಮುಖ. ಕುದುರೆಮುಖ. ಆಧುನಿಕ ಕನ್ನಡದ ಮೊದಲ ಮಹಾಕಾವ್ಯ. ಆಧುನಿಕ ಕನ್ನಡದ ಮೊದಲ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನ. ಕುವೆಂಪು ಬರೆದಿದ್ದು. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಪಡೆದ ಮೊದಲ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ. ಹುಣಸೂರು ಕೃಷ್ಣಮೂರ್ತಿ. ಕನ್ನಡದ ಮೊದಲ ಸಾಹಿತ್ಯಕ ಮತ್ತು ವೈಜ್ಞಾನಿಕ ಪತ್ರಿಕೆ ಕರ್ನಾಟಕ ಜ್ಞಾನಮಂಜರಿ. ಶಾಕುಂತಲ ನಾಟಕವನ್ನು ಮೊದಲು ಕನ್ನಡಕ್ಕೆ ಅನುವಾದ ಮಾಡಿದವರು ಬಸವಪ್ಪ ಶಾಸ್ತ್ರಿ. ಬಸವಪ್ಪ ಶಾಸ್ತ್ರಿ. ಮೈಸೂರು ಅರಸರ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ. MCC ಗೌರವ ಸದಸ್ಯತ್ವ ಪಡೆದ ಮೊದಲ ಕನ್ನಡಿಗ ಕ್ರಿಕೆಟಿಗ ಎಂ ಚಿನ್ನಸ್ವಾಮಿ. ಎಂ ಚಿನ್ನಸ್ವಾಮಿ. ಕರ್ನಾಟಕದಲ್ಲಿ ಮೊದಲ ಬಾರಿ ರಣಜಿ ಪ್ರಶಸ್ತಿ ಗೆದ್ದುಕೊಂಡಿದ್ದು 1973ರಲ್ಲಿ. 1973ರಲ್ಲಿ.
ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆದ ಮೊದಲ ಕನ್ನಡಿಗ ಪ್ರಕಾಶ್ ಪಡುಕೋಣೆ. ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ ಎರಡರಲ್ಲಿಯೂ ರಾಷ್ಟ್ರೀಯ ಚಾಂಪಿಯನ್ ಆದವರು ಟಿ.ಎಸ್. ಸೆಲ್ವರಾಜ್. ರಾಷ್ಟ್ರವನ್ನು ಪ್ರತಿನಿಧಿಸಿದ ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಪಿ.ಇ. ಪಾಲಿಯಾ. ಕನ್ನಡದ ಪ್ರಸಿದ್ಧ ಬಾಸ್ಕೆಟ್ಬಾಲ್ ಆಟಗಾರ ಸೋನಂ ದೀಪಕ್ ಕೌರ್. ಮ್ಯಾರಥಾನ್ ದೂರ ಓಟದಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಕನ್ನಡಿಗ ಕೆ.ಎನ್. ಚಿನ್ನರಾಮು. ಕರ್ನಾಟಕದಲ್ಲಿ ಮಹಿಳಾ ಕ್ರಿಕೆಟ್ ಅಸೋಸಿಯೇಷನ್ ಪ್ರಾರಂಭವಾಗಿದ್ದು 1973ರಲ್ಲಿ. ಅತಿ ಹೆಚ್ಚು ದ್ವಿಶತಕ ಬಾರಿಸಿರುವ ಕನ್ನಡಿಗ ರಾಹುಲ್ ದ್ರಾವಿಡ್. ಮೆದುಳು ಜ್ವರಕ್ಕೆ ಔಷಧಿ ಕಂಡುಹಿಡಿದ ಕನ್ನಡತಿ ಡಾಕ್ಟರ್ ಸರ್ವಮಂಗಳ. ಭಾರತದ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಮೈಸೂರು. ರಾಜಸ್ಥಾನ್ ನ್ಯೂಕ್ಲಿಯರ್ ಸ್ಥಾವರ ಪರೀಕ್ಷಾರ್ಥ ಸ್ಫೋಟನೆಯ ನೇತೃತ್ವ ವಹಿಸಿದವರು ರಾಜಾರಾಮಣ್ಣ. ಭಾರತದ ಜವಾಹರ್ಲಾಲ್ ನೆಹರು ತಾರಾಲಯ ಇರುವುದು ಎಲ್ಲಿ? ಬೆಂಗಳೂರಿನಲ್ಲಿ. ಭಾರತೀಯ ವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ ಇರುವುದು ಕೂಡ ಬೆಂಗಳೂರಿನಲ್ಲಿ. ಕರ್ನಾಟಕದ ಏಕೈಕ ಭೂಗರ್ಭ ವಿದ್ಯುತ್ ಆಗರ ಇರುವ ಸ್ಥಳ ವರಾಹಿ ಪವರ್ ಪ್ರಾಜೆಕ್ಟ್. ಕರ್ನಾಟಕದ ಪ್ರಥಮ ಅಣೆಕಟ್ಟು ಕನ್ನಂಬಾಡಿ ಅಣೆಕಟ್ಟು. ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಜೋಗ ಜಲಪಾತ. ಕವನ ಸಂಕಲನ ಆಧರಿಸಿ ನಿರ್ಮಿಸಿದ ಮೊದಲ ಕನ್ನಡ ಚಲನಚಿತ್ರ ಮೈಸೂರು ಮಲ್ಲಿಗೆ. ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ರಣಧೀರ ಕಂಠೀರವ. ಕಾದಂಬರಿ ಆಧಾರಿತ ಪ್ರಥಮ ಕನ್ನಡ ಚಲನಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಅಚ್ಚಗನ್ನಡದ ಮೊದಲ ದೊರೆ ಮಯೂರವರ್ಮ. ಭಾರತದ ಸೈನ್ಯದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕನ್ನಡಿಗ ಕೆ.ಎಸ್. ತಿಮ್ಮಯ್ಯ. ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಚಂದ್ರಶೇಖರ ಕಂಬಾರ. ಕನ್ನಡದ ಮೊದಲ ನಿಘಂಟು ಕೃತಿ ರನ್ನಕಂದ. ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಜೆ.ಬಿ. ಜೋಶಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ನಾಟಕ ಸಿರಿಸಂಪಿಗೆ. ಚಂದ್ರಶೇಖರ ಕಂಬಾರ ಬರೆದಿದ್ದು. ಚಂದ್ರಶೇಖರ ಕಂಬಾರರ ಸಿರಿಸಂಪಿಗೆ. ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್. ಅಮೆರಿಕದ ಸೊಸೈಟಿಯ ಗೌರವ ಫೆಲೋಶಿಪ್ ಪಡೆದ ಮೊದಲ ಕನ್ನಡಿಗ ಸಿ ರಾಜಗೋಪಾಲ. ಜಮ್ನಾಲಾಲ್ ಬಜಾಜ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ತಗಡೂರು ರಾಮಚಂದ್ರರಾವ್. ಧ್ಯಾನ್ ಡೆಬಿಟ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಕನ್ನಡಿಗ ಸಿ.ಎನ್.ಆರ್. ರಾವ್. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಬಸವರಾಜ ಕಟ್ಟಿಮನಿ. ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ರತ್ನ. ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿ. ಕರ್ನಾಟಕದ ಅತಿದೊಡ್ಡ ಆಲದ ಮರ ಇರುವ ಸ್ಥಳ ಬೆಂಗಳೂರು ಸಮೀಪ ರಾಮೋಹಳ್ಳಿ. ಸ್ನೇಹಿತರೆ, ಕರ್ನಾಟಕದ ಮೊದಲುಗಳು ಪ್ರತಿ ಪರೀಕ್ಷೆಯಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಪ್ರತಿ ಅಂಶಗಳನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಮೂಡಬಿದರೆ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಅಂಕೋಲಾ, ಫಸ್ಟ್ ಟೈಮ್ ನಡೆದಿದ್ದು. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದ ನಗರ ದಾವಣಗೆರೆ. ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಶಾಖೆ ಇರುವ ಸ್ಥಳ ಮೈಸೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಿಲ್ಲೆ ಬೆಂಗಳೂರು ನಗರ.